ಎಲ್ಲರಿಗೂ ನಮಸ್ಕಾರ. ಸೊ ನಾವು ಹಿಂದಿನ ವಿಡಿಯೋನಲ್ಲಿ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟನ್ನು ಏನು ಮಾಡಿದ್ವಿ ರೀ, ಡಿಸ್ಕಷನ್ ಮಾಡಿದ್ವಿ. ಸೊ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾವು ಮ್ಯಾನೇಜ್ಮೆಂಟ್ ಈಸ್ ಅನ್ ಆರ್ಟ್, ಅ ಸೈನ್ಸ್ ಆ್ಯಂಡ್ ಅ ಪ್ರೊಫೆಷನ್ ಅಂತಕ್ಕಂಥದ್ರ ವಿಷಯ ಬಗ್ಗೆ ಏನು ಮಾಡ್ತೀವಪ್ಪ ಅಂತಂದ್ರೆ ಡಿಸ್ಕಷನ್ ಮಾಡ್ತೀವಿ ನೋಡಿ. ಸೊ ಒಂದು ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದನ್ನು 3 ಕಂಟೆಂಟ್ಸ್ಗಳನ್ನು ಕೂಡಿಸಿದಾಗ ಏನಕ್ಕಪ್ಪ ಅಂತಂದ್ರೆ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. 3 ಕಂಟೆಂಟ್ಸ್ಗಳನ್ನು ಕೂಡಿದಾಗ ಮ್ಯಾನೇಜ್ಮೆಂಟ್. ಆ ಮೂರೊಳಗೆ ಯಾವುದಾದ್ರೂ ಒಂದು ಫೇಲ್ ಆಯ್ತಪ್ಪ ಅಂತಂದ್ರೆ ಅದು ಮ್ಯಾನೇಜ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಕಾಂಬಿನೇಷನ್ ಅಂದ್ರೆ ಆರ್ಟು, ಸೈನ್ಸು, ಪ್ರೊಫೆಷನ್ ಈ 3 ಕಾಂಬಿನೇಷನ್ ಇದ್ದಾಗ ಮಾತ್ರ ಏನಕ್ಕೈತಪ್ಪ ಅಂತಂದ್ರೆ ಒಂದು ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಏನಕ್ಕೈತ್ರಿ, ಸಕ್ಸಸ್ ಆಕೈತಿ. ಹಂಗಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಆರ್ಟ್ ಅಂದ್ರೆ ಏನು, ಸೈನ್ಸ್ ಅಂದ್ರೆ ಹೆಂಗಿರ್ತೈತಿ, ಪ್ರೊಫೆಷನ್ ಅಂದ್ರೆ ಹೆಂಗಿರ್ತೈತಿ ಅಂತಕ್ಕಂಥದ್ದನ್ನು ಡಿಸ್ಕಷನ್ ಮಾಡೋಣ. ಅಂದ್ರೆ ಮ್ಯಾನೇಜ್ಮೆಂಟ್ ಈಸ್ ಅನ್ ಆರ್ಟ್ ಬಿಕಾಸ್ ನೋಡಿ, ಮ್ಯಾನೇಜ್ಮೆಂಟ್ ಈಸ್ ಅ ಆರ್ಟ್ ಬಿಕಾಸ್ ಯಾಕ್ರಿ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಒಂದು ಆರ್ಟು ನೋಡಿ. ಸೊ ಈ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಇದೊಂದು ಕಲೆ, ಇದೊಂದು ಸ್ಕಿಲ್. ಇಟ್ ಈಸ್ ಬೈ ನೇಚರ್. ಅಂದ್ರೆ ಹುಟ್ಟುತ್ತಾನೆ ಏನಾಗಿರ್ತೈತಪ್ಪ ಅಂತಂದ್ರೆ ಇದೊಂದು ಕಲೆ ಬಂದಿರ್ತೈತೆ ರೀ, ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು. ಸೊ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡೋದ್ರಿಂದ ಯಾವ ರೀತಿ ಬೆನಿಫಿಟ್ ಐತೆ ಅಂತಕ್ಕಂಥದ್ದು ಏನಾಗಿರ್ತೈತೆ ರೀ, ಇದು ಬಂದಿರ್ತೈತೆ ಆಟೋಮೆಟಿಕ್ಲಿ. ಸೊ ಇದು ಎಲ್ಲರ ಕಡೆಯಿಂದ ಸಾಧ್ಯ ಇಲ್ಲ, ಕೆಲವೊಬ್ಬ ವ್ಯಕ್ತಿಗಳ ಕಡೆಯಿಂದ ಮಾತ್ರ ಏನಪ್ಪ ಅಂತಂದ್ರೆ ಇದು ಪಾಸಿಬಿಲಿಟಿ ಇರ್ತೈತಿ. ಹಾಗಾದ್ರೆ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಆರ್ಟು ಹೆಂಗ್ರಿ ನೋಡಿ, ಇಟ್ ಈಸ್ ಕ್ರಿಯೇಟಿವ್. ಸೊ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಏನ್ರಿ, ಒಂದು ಕ್ರಿಯೇಟಿವಿಟಿ, ಏನೋ ಹೊಸದಾದಂತಕ್ಕಂಥ ಒಂದು ಕ್ರಿಯೇಟಿವಿಟಿನ ಮಾಡ್ತಕ್ಕಂಥದ್ದು. ಬೆಸ್ಟ್ ಎಕ್ಸಾಂಪಲ್ ಈಗ ನೋಡ್ರಿ, ಏನು ನಾವು ರಿಲಯನ್ಸ್ ಇಂಡಸ್ಟ್ರೀಸ್ ಬಗ್ಗೆ ನೋಡ್ತೀವಿ, ಜಿಯೋ ಅಂತಕ್ಕಂಥ ಸಿಮ್ಮನ್ನು ಏನು ಲಾಂಚ್ ಮಾಡಿದ್ರು, ಇದು ಕ್ರಿಯೇಟಿವಿಟಿ. ಸೊ ಅದಕ್ಕಿಂತ ಮುಂದೆ ವಿಚಾರ ಮಾಡಿರಿ, ನಾವು ಏನಾದರೂ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಆಗಬೇಕಪ್ಪ ಅಂತಂದ್ರೆ ಆ ಜಿಯೋ ಸಿಮ್ ಬರೋಕ್ಕಿಂತ ಮುಂಚೆ ನಮ್ಮಿಂದ ಸಾಧ್ಯ ಆಗ್ತಿದ್ದಿಲ್ಲ. ಯಾಕಪ್ಪ ಅಂತಂದ್ರೆ ಅವಾಗೆಲ್ಲ ಏನು ಮಾಡ್ತಿದ್ರಿ, 1 ತಿಂಗಳಿಗೆ 1 GB ಡಾಟಾನ ಕೊಡ್ತಿದ್ರು. ಸೊ ನಾವು ಡೈಲಿ 2 GB 3 GB ಡಾಟಾ ಐತೆ ಅಂತಕ್ಕಂಥ ಕಾರಣಕ್ಕೆ ಏನು ಮಾಡಕತ್ತೀವಿ ಅಂತಂದ್ರೆ ಆನ್ಲೈನ್ ಕ್ಲಾಸಸನ್ನು ಅಟೆಂಡ್ ಆಗಲಿಕ್ಕೆ ಪಾಸಿಬಲ್ ಐತಿ, ನಾವು ಕೂಡ ಕ್ಲಾಸನ್ನು ತೊಗೊಳಿಕ್ಕೆ ಪಾಸಿಬಿಲಿಟಿ ಐತಿ. ಅಂದ್ರೆ ಅವರು ಮಾಡಿರ್ತಕ್ಕಂಥದ್ದು ಒಂದು ಏನು ಕ್ರಿಯೇಟಿವಿಟಿ ಮಾಡಿದ್ರು. ಅಂದ್ರೆ ಕ್ರಿಯೇಟಿವಿಟಿ ಅಂತಕ್ಕಂಥದ್ದು ಎಲ್ಲರ ಕಡೆ ಸಾಧ್ಯ ಇಲ್ಲ, ಇದು ಕೆಲವೊಬ್ಬರಲ್ಲಿ ಮಾತ್ರ ಇರ್ತೈತೆ ರೀ. ಸೊ ಈ ಕ್ರಿಯೇಟಿವಿಟಿ ಇತ್ತಪ್ಪ ಅಂತಂದ್ರೆ ಮ್ಯಾನೇಜ್ಮೆಂಟ್ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಐತೆ. ಅದಕ್ಕೆ ಏನು ಹೇಳ್ತಾರಪ್ಪ ಅಂತಂದ್ರೆ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಒಂದು ಏನು ರೀ, ಕ್ರಿಯೇಟಿವ್. ಡನ್. ಸೆಕೆಂಡ್ ಒನ್, ಇಟ್ ಇನ್ವಾಲ್ವ್ಸ್ ಯೂಸ್ ಆಫ್ ಸ್ಕಿಲ್ಸ್. ಸೊ ನಮ್ಮಲ್ಲಿರ್ತಕ್ಕಂಥ ಸ್ಕಿಲ್ಸ್ಗಳನ್ನು ಯುಟಿಲೈಸೇಷನ್ ಮಾಡ್ಕೊಳ್ಳೋದಕ್ಕೆ ಏನು ಕರಿತೀವಪ್ಪ ಅಂತಂದ್ರೆ ನಾವು ಒಂದು ಕ್ರಿಯೇಟಿವ್ ಅಂತ ಹೇಳ್ತೀವಿ. ಸೊ ಎಲ್ಲ ವ್ಯಕ್ತಿಗೆ ಏನು ಹ್ಯೂಮನ್ ಬೀಯಿಂಗ್ಸ್ ಅದೀವಿ, ಆ ಹ್ಯೂಮನ್ ಬೀಯಿಂಗ್ ಏನಾಗಿರುತ್ತಪ್ಪ ಅಂತಂದ್ರೆ ಪ್ರತಿಯೊಬ್ಬರ ಬಳಿ ಅವ್ರದ್ದೇ ಆದಂಥ ಒಂದು ಸ್ಕಿಲ್ ಇರ್ತೈತೆ ರೀ. ಏನು ಸ್ಕಿಲ್ ರೀ, ಬಿಸ್ನೆಸ್ ಮಾಡ್ತಕ್ಕಂಥ ಒಂದು ಸ್ಕಿಲ್ ಆಗಿರ್ಬೋದು, ಲೆಕ್ಚರ್ ಮಾಡ್ತಕ್ಕಂಥ ಸ್ಕಿಲ್ ಆಗಿರ್ಬೋದು, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಕ್ಕಂಥ ಸ್ಕಿಲ್ ಆಗಿರ್ಬೋದು, ಸೊ ಹೀರೋ ಆಗಿ ಮಾಡ್ತಕ್ಕಂಥ ಒಂದು ಸ್ಕಿಲ್ ಆಗಿರ್ಬೋದು, ಡಾನ್ ಆಗಿ ಮಾಡ್ತಕ್ಕಂಥ ಸ್ಕಿಲ್ ಆಗಿರ್ಬೋದು, ಮದರ್ ಮಾಡ್ತಕ್ಕಂಥ ಒಂದು ಆ್ಯಕ್ಟಿಂಗ್ ಸ್ಕಿಲ್ ಆಗಿರ್ಬೋದು. ಸೊ ಅವರಲ್ಲೇ ಅದರದೇ ಆದಂಥ ಒಂದು ಏನಾಗಿರ್ತೈತಪ್ಪ ಅಂತಂದ್ರೆ ಕ್ರಿಯೇಟಿವಿಟಿ ಅಂತಕ್ಕಂಥ ಏನಾಗಿರ್ತೈತೆ ರೀ, ಕೂಡಿರ್ತೈತೆ ರೀ. ಅದು ಹೆಂಗೆ ರೀ, ನಮ್ಮಲ್ಲಿ ಇರ್ತಕ್ಕಂಥ ಇನ್ನರ್ ಏನು ಸ್ಕಿಲ್ಸ್ ಇರ್ತಾವ್ರಿ ಅದು ಬರ್ತಾರೆ. ಇದು ಒಂದು ಏನಪ್ಪ ಅಂತಂದ್ರೆ ಕಲೆ ಅಂತಕ್ಕಂಥದ್ದು ಏನು ಮಾಡ್ತೀವಿ ನಾವಿಲ್ಲಿ ಹೇಳ್ತೀವಿ. ಸೊ ನಮ್ಮಲ್ಲಿರ್ತಕ್ಕಂಥ ಸ್ಕಿಲ್ಸ್ಗಳನ್ನು ಯುಟಿಲೈಸೇಷನ್ ಮಾಡ್ಕೊಂಡು ಕ್ರಿಯೇಟಿವಿಟಿಯಾಗಿ ಮಾಡ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಒಂದು ಆರ್ಟು, ಒಂದು ಕಲೆ ಅಂತಕ್ಕಂಥದ್ದು ಏನು ಮಾಡ್ತೀವಿ ರೀ ಹೇಳ್ತೀವಿ. ಪುನೀತ್ ರಾಜ್ಕುಮಾರ್ದನಪ್ಪ ಅಂತಂದ್ರೆ ಅವನಲ್ಲಿ ಒಂದು ಸ್ಕಿಲ್ ಐತ್ರಿ, ಡಾಕ್ಟರ್ ರಾಜ್ಕುಮಾರಪ್ಪ ಅಂತಂದ್ರೆ ಅವರಲ್ಲಿ ಒಂದು ಸ್ಕಿಲ್ ಐತಿ, ಅಮಿತಾಬ್ ಬಚ್ಚನ್ ಅಂತಂದ್ರೆ ಒಂದು ಸ್ಕಿಲ್ ಐತಿ, ಸಚಿನ್ ತೆಂಡೂಲ್ಕರ್ ಅಂದ್ರೆ ಒಂದು ಸ್ಕಿಲ್ ಐತಿ. ಸೊ ಆ ಎಲ್ಲ ಸ್ಕಿಲ್ಸ್ಗಳನ್ನು ಏನು ಮಾಡ್ತಾರೆ, ಕ್ರಿಯೇಟಿವ್ ಆಗಿ ಯೂಸ್ ಮಾಡ್ತಕ್ಕಂಥ ಒಂದು ಸ್ಕಿಲ್ಲು, ಅದು ಏನ್ರಿ ಆರ್ಟ್. ಸೊ ಮ್ಯಾನೇಜ್ಮೆಂಟ್ ಸಕ್ಸಸ್ ಆಗಬೇಕಪ್ಪ ಅಂತಂದ್ರೆ ಅದೇ ರೀತಿ ನಮ್ಮಲ್ಲಿ ಕ್ರಿಯೇಟಿವಿಟಿ ಇದ್ದಾಗ ಮಾತ್ರ ಏನಕ್ಕೈತಪ್ಪ ಅಂತಂದ್ರೆ ಬಿಸ್ನೆಸ್ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ. ಸೊ ಮೊದಲೆಲ್ಲ ನೋಡಿದ್ವಿ ನಾವು, ಹೆಡ್ಫೋನ್ಸ್ ಬಂದು, ವೈರ್ ಹೆಡ್ಫೋನ್ ಬಂದು, ಒಂದು ವೈರ್ಲೆಸ್ ಹೆಡ್ಫೋನ್ ಬಂತು. ಸೊ ಬರೀ ಒಂದೊಂದೇ ಪೀಸ್ ಬರ್ತಕ್ಕಂಥ ಒಂದು ಹೆಡ್ಫೋನ್ಸ್ಗಳು ಕೂಡ ಬಂದು. ಸೊ ಈ ರೀತಿ ಎಲ್ಲ ಹೆಡ್ಫೋನ್ಸ್ಗಳನ್ನ ನೋಡಿಯಪ್ಪ ಅಂತಂದ್ರೆ ಅದು ಕ್ರಿಯೇಟಿವಿಟಿನೇ. ಮೊದಲೆಲ್ಲ ಕೀಪ್ಯಾಡ್ ಬಂದು, ಆಮೇಲೆ ಸ್ಕ್ರೀನ್ ಟಚ್ ಬಂದು, ಇವೆಲ್ಲ ಏನಕ್ಕೆವಪ್ಪ ಅಂತಂದ್ರೆ ಟೆಕ್ನಾಲಜಿ ಒಳಗೆ ಇಂಪ್ರೂವ್ಮೆಂಟ್ಸ್ ಆಗಾಕತ್ತಾವು. ಯಾವಾಗ್ರಿ, ನಮ್ಮಲ್ಲಿರ್ತಕ್ಕಂಥ ಸ್ಕಿಲ್ಸ್ಗಳನ್ನು ಅಥವಾ ನಮ್ಮಲ್ಲಿರ್ತಕ್ಕಂಥ ಕ್ರಿಯೇಟಿವಿಟಿನ ಯೂಸ್ ಮಾಡ್ಕೊಂಡಾಗ ಏನಕ್ಕೈತ್ರಿ ಇದು ಬೆಳೀಲಿಕ್ಕೆ ಸಾಧ್ಯ. ದೆನ್ ಇಟ್ ಇನ್ವಾಲ್ವ್ಸ್ ಯೂಸ್ ಆಫ್ ಟೆಕ್ನಿಕಲ್ ನೋ ಹೌ. ನೋಡಿರಿ, ಸ್ಕಿಲ್ ಐತಪ್ಪ ಅಂತಂದ್ರೆ ನಮ್ಮಲ್ಲಿ ಕ್ರಿಯೇಟಿವಿಟಿ ಐತಪ್ಪ ಅಂತಂದ್ರೆ ಅದೇ ರೀತಿ ಈಗಿನ ಜನ್ರೇಷನ್ ಒಳಗೆ ಟೆಕ್ನಾಲಜಿನೂ ಕೂಡ ನಾಲೆಜ್ ಅಷ್ಟೇ ಬೇಕು. ಸೊ ವಿದೌಟ್ ಟೆಕ್ನಾಲಜಿ ನಾವು ಡೆವಲಪ್ಮೆಂಟ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಟೆಕ್ನಾಲಜಿನೂ ಕೂಡ ಏನಕ್ಕೈತಪ್ಪ ಅಂತಂದ್ರೆ ಅಷ್ಟೇ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತೈತಿ. ಸೊ ಲಾಸ್ಟ್ ಟೈಮ್ ಲಾಕ್ಡೌನ್ ಆದಾಗ ನೋಡಬೇಕು, ಭಾಳಷ್ಟು ಜನಕ್ಕೆ ಟೆಕ್ನಾಲಜಿ ನಮಗೆ ನಾಲೆಜ್ ಕೊಡ್ತೀರಿ. ಯಾವ ರೀತಿ ಆನ್ಲೈನ್ ಕ್ಲಾಸ್ ತೊಗೋಬೇಕು, ಹೆಂಗೆ ಮಾಡಬೇಕು, ಯಾವ ರೀತಿ ಅಪ್ಲಿಕೇಶನ್ ರೆಡಿ ಮಾಡಬೇಕು, ಪಾಠ ಯಾವ ರೀತಿ ಮಾಡಬೇಕು. ಸೊ ಅವೆಲ್ಲ ಟೆಕ್ನಾಲಜಿ ಬಂದ ತಕ್ಷಣ ಏನಾಗೈತಪ್ಪ ಅಂತಂದ್ರೆ ನಾವು ಈ ರೀತಿ ಎಲ್ಲ ಮಾಡಕತ್ತೀವಿ.
ಅದಕ್ಕೆ ಏನು ಹೇಳ್ತಾರಪ್ಪ ಅಂತಂದ್ರೆ ಸೊ ಟೆಕ್ನಿಕಲ್ ನಾಲೆಜನ್ನು ನಾವು ಹೆಂಗೆ ತೊಗೋಬೇಕು ಅದನ್ನು ಕೂಡ ಸರಿಯಾಗಿ ಯುಟಿಲೈಸೇಷನ್ ಮಾಡ್ತಕ್ಕಂಥದ್ದು ಒಂದು ಏನ್ರಿ ಕಲೆ. ದೆನ್ ಇಟ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್ ಗೆಟಿಂಗ್ ರಿಸಲ್ಟ್ಸ್. ಈ ಕಲೆ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಸ್ಕಿಲ್ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಇದು ಒಂದು ನಮ್ದು ಇಂಟೆನ್ಷನ್ ಏನ್ರಿ ರಿಸಲ್ಟ್ಸ್ಗಳನ್ನು ಔಟ್ಪುಟ್ ಬರ್ತಕ್ಕಂಥ ಒಂದು ರಿಸಲ್ಟ್ಸ್. ಆ ಔಟ್ಪುಟ್ ಬರ್ಬೇಕಂತಂದ್ರೆ ನಮ್ಮಲ್ಲಿ ಸ್ಕಿಲ್ ಬೇಕ್ರಿ. ಒಂದು ಮಾತನ್ನು ಹೇಳ್ತೀನಿ ಕೇಳ್ರಿ, ನಮ್ಮಲ್ಲೇ ಇರ್ತಕ್ಕಂಥ ಸ್ಕಿಲ್ಸ್ಗಳನ್ನು ನಮಗೆ ಮಾತ್ರ ಗೊತ್ತಿರ್ತಾವೆ, ಅದನ್ನು ಔಟ್ಪುಟ್ ತರಬೇಕು. ನಾವು ಬೇಜಾರು ಆಕೈತಿ ಏನು ಮಾಡೋದು ಏನು ಅಂತಕ್ಕಂಥದ್ದು ಮಾಡಿದೆವಪ್ಪ ಅಂತಂದ್ರೆ 100% ನಾವು ಲೈಫ್ದಾಗ ಸಕ್ಸಸ್ ಆಗಂಗಿಲ್ಲ. ಸೊ ನಾವು ಲೈಫ್ದಾಗ ಏನಾದರೂ ಸಕ್ಸಸ್ ಆಗಬೇಕಪ್ಪ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕ್ರಿಯೇಟಿವಿಟಿಯನ್ನು ನಮ್ಮಲ್ಲಿ ಇರ್ತಕ್ಕಂಥ ಸ್ಕಿಲ್ಸ್ಗಳನ್ನು ಸರಿಯಾಗಿ ಯುಟಿಲೈಸೇಷನ್ ಮಾಡ್ಕೋಬೇಕು. ನಾವೇನು ಮಾಡತ್ತೀವಪ್ಪ ಅಂತಂದ್ರೆ ಸಾಲಿ ಕಲ್ಕೋತ ಬರಾಕತ್ತೀವಿ, ಹಾಗೆ ಓದಾಕತ್ತೀವಿ, ಹಾಗೆ ಓದ್ಕೊತ ಹೊಂಟೀವಿ. ಅನ್ನೋದು ಬೋರೇ ಬ್ಯಾಸರ ಆಗ್ಬಿಟ್ಟೈತ್ರಿ. ವಿಚಾರ ಮಾಡಿರಿ, ಒಬ್ಬ ಸಚಿನ್ ತೆಂಡೂಲ್ಕರ್ ಗಾಡ್ ಆಫ್ ಕ್ರಿಕೆಟ್ ಆಗಬೇಕಪ್ಪ ಅಂತಂದ್ರೆ ಬೆಳಗ್ಗೆ 6 ಗಂಟೆಗೆ ಸರಿಯಾಗಿ 6 ಗಂಟೆಗೆ ಹೇಳ್ತಿದ್ದ, ಎದ್ದ ತಕ್ಷಣ 500 ಬಾಲ್ಸ್ಗಳನ್ನು ಬ್ಯಾಟ್ ಮಾಡಿ ಏನು ಮಾಡ್ತಿದ್ದಪ್ಪ ಅಂತಂದ್ರೆ ಮನೆಗೆ ಹೋಗ್ತಿದ್ದ. ಈಗ ಅಕ್ಷಯ್ ಕುಮಾರ್ ಮುಂಜಾನೆ 4-4:30 ಗಂಟೆಗೆ ಹೇಳ್ತಾರೆ ರೀ. ಯಾಕೆ ಹೇಳ್ತಾರಪ್ಪ ಅಂತಂದ್ರೆ ಅವರಲ್ಲಿ ಸ್ಕಿಲ್ಸ್ ಅದಾವೆ, ಕ್ರಿಯೇಟಿವಿಟಿ ಅದಾವೆ, ಅದನ್ನು ಸರಿಯಾಗಿ ಯುಟಿಲೈಸೇಷನ್ ಮಾಡ್ಕೋತಾರೆ. ನಾವೆಲ್ಲ ಬೋರ್ ಆಗಾಕತ್ತೈತಿ, ಬೇಸರ ಆಗಾಕತ್ತೈತಿ. ಒಂದು ಮಾತನ್ನು ಹೇಳ್ತೀನಿ ಕೇಳ್ರಿ, ಬೋರ್ ಅನ್ಕೋಬೇಡ್ರಿ, ಬೇಸರ ಅನ್ಕೋಬೇಡ್ರಿ, ಸರಿಯಾಗಿ ಸ್ಟಡಿ ಮಾಡಿರಿ, ಓದ್ರಿ. ಯಾಕಂದ್ರೆ ನಮ್ಮ ಜೀವನ ಸಂಬಂಧ ನಾವು ಓದಾಕತ್ತೀವಿ ರೀ, ಇನ್ನೊಬ್ಬರ ಜೀವನ ಸಂಬಂಧ ಅಲ್ಲ. ನಾನು ಬದುಕಬೇಕಾಗೈತಿ, ನಾ ಬೆಳಿಬೇಕಾಗೈತಿ, ಆ ಕಾರಣಕ್ಕೆ ಏನು ಮಾಡ್ಬೇಕು ರೀ, ಓದಬೇಕು. ಬೇಸರಕ್ಕೈತಿ ಒಂದು ಹೇಳ್ತೀನಿ ರೀ, 21 days ಇಟ್ ಈಸ್ ಏನಪ್ಪ ಅಂತಂದ್ರೆ ಮಾಡಿರ್ತಕ್ಕಂಥದ್ದೇ ಪ್ರಾಕ್ಟಿಕಲಿ ಆಗಿರ್ತಕ್ಕಂಥದ್ದೇ. ಯಾವುದೇ ವರ್ಕನ್ನು ಮಾಡಬೇಕಪ್ಪ ಅಂತಂದ್ರೆ 21 days ಎಫರ್ಟನ್ನು ಹಾಕಿರಿ, ಅದು ನಿಮ್ಗೊಂದು ರೂಢಿ ಆಗಿಬಿಡ್ತೈತೆ. ನಾವೇನು ಮಾಡ್ತೀವಿ, ನಾಳೆ ಬೆಳಗ್ಗೆ 5 ಗಂಟೆಗೆ ಕೇಳ್ಬೇಕಂತ ಡಿಸೈಡ್ ಮಾಡಿರ್ತೀವಿ, 5 ಗಂಟೆಗೆ ಕೇಳಂಗಿಲ್ಲ ರೀ, ನಾಳೆ ಮಾಡೋದು ತಗೋ ಅನ್ಕೋತ ಹೋಗ್ತೀವಿ. ಸೊ 21 days ಏನಾದರೂ ನೀವು ಯಾವುದೇ ವರ್ಕನ್ನು ಕಂಟಿನ್ಯೂಸ್ ಆಗಿ ಮಾಡಿದ್ರೆ 100% ನಿಮ್ಮ ಲೈಫ್ದಾಗ ನೀವು ಸಕ್ಸಸ್ ಹಾಕಿರಿ, ನಿಮ್ಮ ಗೋಲನ್ನು ರೀಚ್ ಹಾಕಿರಿ. ಅದೇ ರೀತಿ ನಮಗೂ ಕೂಡ ಏನು ಔಟ್ಪುಟ್ಸ್ ಬರಬೇಕು, ರಿಸಲ್ಟ್ಸ್ ಬರಬೇಕಪ್ಪ ಅಂತಂದ್ರೆ ನಮ್ಮಲ್ಲಿ ಕ್ರಿಯೇಟಿವಿಟಿ, ನಮ್ಮಲ್ಲಿ ಸ್ಕಿಲ್ಸ್ಗಳೇನು ಮಾಡ್ಕೋಬೇಕ್ರಿ, ಸರಿಯಾಗಿ ಯುಟಿಲೈಸೇಷನ್ ಮಾಡಬೇಕು. ಒಂದು ಮ್ಯಾನೇಜ್ಮೆಂಟ್ ಸಕ್ಸಸ್ ಆಗಬೇಕಾಗೈತಿ, ಬಿಸ್ನೆಸ್ ಆರ್ಗನೈಸೇಷನ್ ಸಕ್ಸಸ್ ಆಗಬೇಕಪ್ಪ ಅಂತಂದ್ರೆ ಸೊ ನಮ್ಮಲ್ಲಿರ್ತಕ್ಕಂಥ ಸ್ಕಿಲ್ಸ್ಗಳನ್ನು ಏನು ಮಾಡ್ಬೇಕ್ರಿ, ಯೂಸ್ ಮಾಡ್ಕೋಬೇಕು. ಇಟ್ ಈಸ್ ಪರ್ಸ್ನಲೈಸ್. ಸೊ ಪ್ರತಿಯೊಬ್ಬರದ್ದು ವ್ಯಕ್ತಿ ಬೇರೆ ಬೇರೆನೇ. ಪರ್ಸ್ನಲೈಸ್, ನನ್ನ ಸ್ಕಿಲ್ಸು, ನನ್ನ ಕ್ರಿಯೇಟಿವಿಟಿ, ನಾ ಯೂಸ್ ಮಾಡ್ತಕ್ಕಂಥ ಟೆಕ್ನಿಕಲ್ ನಾಲೆಜು ಎಲ್ಲನೂ ಡಿಫ್ರೆಂಟ್. ನಿಮ್ಮ ಯೂಸ್ ಮಾಡ್ತಕ್ಕಂಥ ಟೆಕ್ನಿಕಲ್ ನಾಲೆಜ್ ಬೇರೆ, ನಿಮ್ಮಲ್ಲಿ ಇರ್ತಕ್ಕಂಥ ಸ್ಕಿಲ್ಸ್ ಬೇರೆ, ನಿಮ್ಮಲ್ಲಿ ಇರ್ತಕ್ಕಂಥ ಕ್ರಿಯೇಟಿವಿಟಿ ಬೇರೆ. ಸೊ ಇದು ಪ್ರತಿಯೊಬ್ಬರದು ಏನಾಗಿರ್ತದೆ ಅಂತಂದ್ರೆ ಪರ್ಸ್ನಲೈಸ್. ಅವ್ರವ್ರದ್ದು ಸ್ಕಿಲ್ಸ್ಗಳನ್ನ ಅವ್ರು ಯುಟಿಲೈಸೇಷನ್ ಮಾಡ್ಕೊಂಡು ಏನು ಮಾಡ್ತಾರೆ, ಡೆವಲಪ್ಮೆಂಟ್ಸ್ ಹಾಕ್ಯಾರ. ಸೊ ಇದು ಏನಪ್ಪ ಅಂತಂದ್ರೆ ಮ್ಯಾನೇಜ್ಮೆಂಟು ಆರ್ಟ್ ಅನ್ನೋಕೆ ಏನಪ್ಪ ಅಂತಂದ್ರೆ ಇವೆಲ್ಲ ರೀಸನ್ಸ್. ಯಾಕೆ ಹೇಳತ್ತೀವಿ ಅಂತಂದ್ರೆ ಒಂದು ಮ್ಯಾನೇಜ್ಮೆಂಟ್ ಅನ್ಕೋಬೇಕಾಗಿತ್ತಂದ್ರೆ ಆರ್ಟ್ ಅಂತಕ್ಕಂಥದ್ದು, ಸೈನ್ಸ್ ಅಂತಕ್ಕಂಥದ್ದು, ಪ್ರೊಫೆಷನ್ ಅಂತಕ್ಕಂಥದ್ದು ಮೂರು ಕೂಡಿರಬೇಕು. ಕೂಡಿದಾಗ ಮಾತ್ರ ಏನಕ್ಕೆಪ್ಪ ಅಂತಂದ್ರೆ ಒಂದು ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಆಕೈತಿ. ಸೊ ಒಂದು ಮ್ಯಾನೇಜ್ಮೆಂಟ್ ಆಗ್ಬೇಕಂದ್ರೆ ಆರ್ಟ್ ಆಗಿರ್ಬೇಕು, ಅಂದ್ರೆ ಕಲೆ ಇರಬೇಕು. ಸೊ ಆ ಕಲೆ ಇರಬೇಕಂತಂದ್ರೆ ಇವೆಲ್ಲ ಇರಬೇಕು. ಸೊ ಮ್ಯಾನೇಜ್ಮೆಂಟ್ ಆಗ್ಬೇಕಂದ್ರೆ ಸೊ ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಈಸ್ ಅನ್ ಆರ್ಟ್, ಸೈನ್ಸ್, ಪ್ರೊಫೆಷನ್. ಹಂಗಾರೆ ಮ್ಯಾನೇಜ್ಮೆಂಟ್ ಒಂದು ಪ್ರೊಫೆಷನ್. ಬಿಕಾಸ್ ನೋಡಿ, ಈ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಕೂಡ ಒಂದು ಪ್ರೊಫೆಷನ್ ಆಗಿಬಿಟ್ಟೈತೆ ರೀ. ಹೆಂಗೆ ರೀ ಪ್ರೊಫೆಷನ್ ಅಪ್ಪ ಅಂತಂದ್ರೆ ಡಾಕ್ಟರ್ಸ್ಗಳಾಗಿರ್ಬೋದು, ಲಾಯರ್ಸ್ ಆಗಿರ್ಬೋದು, ಆರ್ಕಿಟೆಕ್ಟ್ ಆಗಿರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ಬೋದು, ಕಾಸ್ಟ್ ಅಕೌಂಟೆಂಟ್ ಆಗಿರ್ಬೋದು, ಇವರೆಲ್ಲ ಪ್ರೊಫೆಷ್ನಲಿಸ್ಟ್ ರೀ. ಸೊ ಆ ಪ್ರೊಫೆಷ್ನಲಿಸ್ಟ್ ಆಗಬೇಕಪ್ಪ ಅಂತಂದ್ರೆ ಅದರದ್ದೇ ಆದಂಥ ಒಂದು ಏನದಾವ ರೀ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅದಾವೆ. ಆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ದಿಂದ ಏನು ಮಾಡಬೇಕಪ್ಪ ಅಂತಂದ್ರೆ ಆ ಪ್ರೊಫೆಷನನ್ನು ತೊಗೋಬೇಕು. ಸೊ ಒಂದು ಮ್ಯಾನೇಜ್ಮೆಂಟ್ ಅನ್ಕೋಬೇಕಪ್ಪ ಅಂತಂದ್ರೆ ಪ್ರೊಫೆಷನು ಕೂಡ ಏನಕ್ಕೆ ಇಲ್ಲಿ ಅಷ್ಟೇ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತೈತಿ. ಹಂಗಾರೆ ಪ್ರೊಫೆಷನ್ ಅಂದ್ರೆ ಏನ್ರಿ ನೋಡಿ, ಸಿಸ್ಟಮೆಟಿಕ್ ಬಾಡಿ ಆಫ್ ನಾಲೆಜ್. ಇಲ್ಲಿ ಏನಾಗಿರ್ತಿತ್ತಪ್ಪ ಅಂತಂದ್ರೆ ನಾಲೆಜನ್ನು ಅಡಾಪ್ಟ್ ಮಾಡ್ಕೋಬೇಕು, ನಾಲೆಜನ್ನು ಗಳಿಸ್ಬೇಕು, ಗಳಿಸಿ ಏನು ಮಾಡ್ಬೇಕು, ಅದನ್ನು ಅಪ್ಲೈ ಮಾಡಬೇಕು. ಈ ಫಾರ್ ಎಕ್ಸಾಂಪಲ್ ಒಬ್ಬ ಡಾಕ್ಟರ್ ಅದಾನಪ್ಪ ಅಂತಂದ್ರೆ, ಒಬ್ಬ ಪ್ರೊಫೆಷ್ನಲಿಸ್ಟ್ ಅದಾನಂತಂದ್ರೆ ಅವ್ನಿಗೆ ನಾಲೆಜ್ ಬೇಕು ರೀ, ಯಾವ ರೀತಿ ಯಾವ ಡಿಸೀಸ್ಗೆ ಮೆಡಿಸನನ್ನು ಕೊಡಬೇಕು ಅಂತಕ್ಕಂಥದ್ದು ನಾಲೆಜ್ ಇರಬೇಕು. ಇಲ್ಲಿ ಏನಕ್ಕೆಪ್ಪ ಅಂತಂದ್ರೆ ಸೊ ತನ್ನಲ್ಲಿರ್ತಕ್ಕಂಥ ಏನು ಸ್ಟಡಿ ಮಾಡಿರ್ತಕ್ಕಂಥದ್ದು ಅಥವಾ ಏನು ಎಜುಕೇಷನನ್ನು ತೊಗೊಂಡಿರ್ತಾನೆ ಆ ತೊಗೊಂಡಿರ್ತಕ್ಕಂಥದಕ್ಕೆ ಏನು ಮಾಡ್ಬೇಕು, ಇಲ್ಲಿ ಅಪ್ಲೈ ಮಾಡಬೇಕು. ಇದು ಸಿಸ್ಟಮೆಟಿಕ್ ಬಾಡಿ ಆಫ್ ನಾಲೆಜ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫಾರ್ಮಲ್ ಎಜುಕೇಷನ್. ಒಂದು ಎಜುಕೇಷನನ್ನು ತೊಗೊಳ್ಬೇಕು. ಒಬ್ಬ ಡಾಕ್ಟರ್ ಆಗಬೇಕಪ್ಪ ಅಂತಂದ್ರೆ ಡಾಕ್ಟರನ್ನು ಸ್ಟಡಿ ಮಾಡಿರಬೇಕು. ಒಬ್ಬ ಲಾಯರ್ ಆಗಬೇಕಪ್ಪ ಅಂತಂದ್ರೆ ಒಂದು ಲಾಯರ್ ಅಂತಕ್ಕಂಥದ್ದು ಏನು LLB ಅನ್ನು ಫಿನಿಷ್ ಮಾಡಬೇಕು, ಆ ರೀತಿ ಏನು ಮಾಡಬೇಕು, ಒಂದು ಎಜುಕೇಷನನ್ನು ತೊಗೋಬೇಕಾಗೈತಿ. ದೆನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್. ನೋಡಿ, ಯಾವಾಗ ನಾವು ಪ್ರೊಫೆಷ್ನಲಿಸ್ಟ್ ಅದೀವಪ್ಪ ಅಂತಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸು ಕೂಡ ಅಷ್ಟೇ ಇಂಪಾರ್ಟೆಂಟು. ವಿದೌಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ನಮ್ಮ ಪ್ರೊಫೆಷನ್ ಸಕ್ಸಸ್ ಆಗಂಗಿಲ್ಲ. ಫಾರ್ ಬೆಸ್ಟ್ ಎಕ್ಸಾಂಪಲ್, ಇದೇ ಕೊರೋನಾ ಟೈಮಿಗೆ ಏನಾಗತ್ತಿತ್ತಪ್ಪ ಅಂತಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ಕೂಡ ಅಷ್ಟೇ ತಲೆಗೆ ಇಟ್ಕೋಬೇಕು. ಡಾಕ್ಟರ್ಸ್ ಎಲ್ಲರೂ ಚಲೋನೂ ಇರ್ಬೋದು, ಎಲ್ಲರೂ ಕೆಟ್ಟು ಇರ್ಬೋದು. ಇಲ್ಲೇನಕ್ಕಿತ್ತಪ್ಪ ಅಂತಂದ್ರೆ ಕೆಲವೊಬ್ರು ಚಲೋ, ಕೆಲವೊಬ್ರು ಕೆಟ್ಟು ಇರ್ತಾರೆ. ಹೆಂಗಪ್ಪ
ಈಗ ಇಂಥ ಪರಿಸ್ಥಿತಿ ಒಳಗೆ ನಾವು ಏನಾದರೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ನೆನಪು ಹಾರ್ದೇವಪ್ಪ ಅಂತಂದ್ರೆ 100% ನಮ್ಮ ಪಬ್ಲಿಕ್ ಸಪೋರ್ಟ್ ಮಾಡೋಂಗಿಲ್ಲ. ಇನ್ನು ಬರ್ತಕ್ಕಂಥ ಮುಂದೆ ಫ್ಯೂಚರ್ದಾಗ ಈ ಡಾಕ್ಟರ್ ಹಂಗೆ ಅದಾರ, ಈ ಡಾಕ್ಟರ್ ಹಿಂಗೆ ಅದಾರ ಅಂತಕ್ಕಂಥ ಏನಕ್ಕೆ ಮಾತಾಡ್ತಾರೆ. ಸೊ ಆ ಕಾರಣಕ್ಕೆ ಏನಕ್ಕೆಪ್ಪ ಅಂತಂದ್ರೆ ಇಲ್ಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತಕ್ಕಂಥದ್ದನ್ನು ಕೂಡ ಏನಕ್ಕೆ ತಲೆಯಾಗಿ ಇಟ್ಕೋಬೇಕು. ಅದು ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ಕೂಡ ತಲೆಯಾಗಿ ಇಟ್ಕೋಬೇಕು. ಬರೀ ಅರ್ನಿಂಗ್ಸ್ ಅಷ್ಟೇ ಇಂಪಾರ್ಟೆನ್ಸ್ ಅಲ್ರಿ, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ನು ಕೂಡ ಏನು ಮಾಡ್ಬೇಕು, ಇಲ್ಲೇ ತಲೆಯಾಗಿ ಇಟ್ಕೋಬೇಕಾಗ್ತೈತಿ. ನೆಕ್ಸ್ಟ್ ಇಂಡಿಪೆಂಡೆಂಟ್ ಆಫೀಸ್. ಸೊ ಪ್ರತಿಯೊಬ್ಬ ಪ್ರೊಫೆಷನಲಿಸ್ಟ್ ಏನಾಗಿರ್ತಾನಪ್ಪ ಅಂತಂದ್ರೆ ತಂದೆ ಆದಂಥ ಸಪ್ರೇಟಾಗಿ ಆಫೀಸನ್ನು ಏನು ಮಾಡ್ತಾನೆ. ಡಾಕ್ಟರ್ ಯಾವ ರೀತಿ ತಮ್ಮ ಕ್ಲಿನಿಕನ್ನು ಮಾಡಿರ್ತಾರೆ, ಚಾರ್ಟರ್ಡ್ ಅಕೌಂಟೆಂಟ್ ಯಾವ ರೀತಿ ತಮ್ಮ ಆಫೀಸನ್ನು ಮಾಡಿರ್ತಾರೆ. ಸೊ ಈ ರೀತಿ ಇಂಡಿಪೆಂಡೆಂಟ್ ಆಫೀಸನ್ನು ಏನು ಮಾಡ್ತಾರೆ, ಅವರು ತಾವು ಇಟ್ಕೊಂಡಿರ್ತಾರೆ. ನೆಕ್ಸ್ಟ್ ಸ್ಪೆಷಲೈಜೇಷನ್. ಸೊ ಪ್ರತಿಯೊಂದು ಸೆಕ್ಟ್ರೊಳಗೆ ಅವ್ರದ್ದೇ ಆದಂಥ ಒಂದು ಸ್ಪೆಷಲಿಸ್ಟ್ ಇರ್ತಾರೆ. ಈಗ ಹಾರ್ಟಿಗೆ ಒಂದು ಸ್ಪೆಷಲಿಸ್ಟ್ ಬೇರೆ, ದೆನ್ ಐ ಸ್ಪೆಷಲಿಸ್ಟ್ ಬೇರೆ, ದೆನ್ ಆ್ಯಂಟ್ ಸ್ಪೆಷಲಿಸ್ಟ್ ಬೇರೆ. ಸೊ ಅದರದೇ ಆದಂಥ ಕೆಲವೊಂದು ಫೀಲ್ಡ್ ಒಳಗೆ ಏನದಾರಪ್ಪ ಅಂತಂದ್ರೆ ಸ್ಪೆಷಲಿಸ್ಟ್ ಇರ್ತಾರೆ ರೀ. ಅದರೊಳಗೆ ಏನಾಗಬೇಕು, ನಾವು ಸ್ಪೆಷಲೈಸೇಷನ್ನ ತೊಗೊಳ್ಬೇಕು. ಈಗ ಇನ್ಕಮ್ ಟ್ಯಾಕ್ಸ್ ಫೈಲನ್ನು ರಿಟರ್ನ್ ಮಾಡ್ಬೇಕಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ ಪ್ರೊಫೆಷನಲಿಸ್ಟು, ಅವ ಅದ್ರಾಗ ಏನಾಗಿರ್ತಾನೆ ರೀ, ಸ್ಪೆಷಲಿಸ್ಟ್ ಆಗಿರ್ತಾನೆ. ಸೊ ಈ ರೀತಿ ಏನು ಮಾಡ್ತೀವಪ್ಪ ಅಂತಂದ್ರೆ ನಾವು ಮ್ಯಾನೇಜ್ಮೆಂಟ್ ಅಂತಕ್ಕಂಥ ಒಂದು ಪ್ರೊಫೆಷನ್. ದೆನ್ ಫೀಸ್ ಸ್ಪೆಲ್ಲಿಂಗ್ ತಪ್ಪಾಗೈತಿ, ಫೀಸ್. ಸೊ ಫೀಸ್ ಅಂದ್ರೆ ಏನು ರೀ, ಯಾವುದೇ ಒಬ್ಬ ಪ್ರೊಫೆಷನಲಿಸ್ಟ್ ಆಗಬೇಕಪ್ಪ ಅಂತಂದ್ರೆ ಒಂದು ಲೈಸೆನ್ಸನ್ನು ತೊಗೊಂಡಿರಬೇಕು. ಲೈಸೆನ್ಸನ್ನು ಏನು ಮಾಡಿರ್ಬೇಕು ರೀ, ತೊಗೊಂಡಿರ್ಬೇಕು. ಅದರೊಳಗೆ ನಾವು ಪ್ರಾಕ್ಟೀಸನ್ನು ಮಾಡಿರಬೇಕು. ಈ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಆಗಬೇಕಪ್ಪ ಅಂತಂದ್ರೆ ಡಾಕ್ಟರ್ಶಿಪ್ ಅಂತಕ್ಕಂಥದ್ದು ಏನಾಗಿರ್ಬೇಕು ರೀ, ಲೈಸೆನ್ಸನ್ನು ತೊಗೊಂಡಿರ್ಬೇಕು. ಈಗ ನಾವು ಹೋಟೆಲ್ಸ್ ಒಳಗೆ ನೋಡ್ತಿರ್ತೀವಿ, ಹಾಸ್ಪಿಟಲ್ ಒಳಗೆ ನೋಡ್ತಿರ್ತೀವಿ, ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಆಫೀಸ್ ಒಳಗೆ ನೋಡ್ರಿ, ಅವ್ರದೇ ಆದಂಥ ಸರ್ಟಿಫಿಕೇಟ್ಸ್ಗಳನ್ನು ಕೊಟ್ಟಿರ್ತಾರೆ ರೀ, ಅವ್ರದೇ ಆದಂಥ ಒಂದು ಲೈಸೆನ್ಸನ್ನು ತೊಗೊಂಡಿರ್ತಾರೆ ಅವರು. ಸೊ ಪ್ರತಿಯೊಬ್ಬರು ಏನು ಮಾಡಬೇಕಪ್ಪ, ಪ್ರೊಫೆಷನಲಿಸ್ಟ್ ಅಂತಕ್ಕಂಥವ್ರು ಒಂದು ಲೈಸೆನ್ಸನ್ನು ತೊಗೊಂಡಿರ್ಬೇಕು. ಪ್ರಾಕ್ಟೀಸ್ ಮಾಡ್ತಕ್ಕಂಥ ಒಂದು ಸರ್ಟಿಫಿಕೇಟನ್ನು ಕೂಡ ಏನು ಮಾಡಬೇಕು, ಅಲ್ಲೇ ಇರಬೇಕಾಕೈತಿ. ಸೊ ಇದಕ್ಕೆ ಏನು ಹೇಳ್ತೀವಪ್ಪ ಅಂತಂದ್ರೆ ಮ್ಯಾನೇಜ್ಮೆಂಟ್ ಈಸ್ ಅ ಪ್ರೊಫೆಷನ್ ಅಂತಕ್ಕಂಥ ಏನು ಮಾಡ್ತೀವಿ ರೀ, ಹೇಳ್ತೀವಿ. ಒಬ್ಬ ಪ್ರೊಫೆಷನಲಿಸ್ಟ್ ಆಗಬೇಕಪ್ಪ ಅಂತಂದ್ರೆ ತನ್ನಲ್ಲಿ ಆ ಸ್ಪೆಷಲಿಸ್ಟ್ ಏನು ನಾಲೆಜ್ ಇರ್ತೈತಿ ಆ ನಾಲೆಜನ್ನು ಏನು ಮಾಡ್ಬೇಕು ರೀ, ತೊಗೊಂಡಿರ್ಬೇಕು. ಒಂದು ಎಜುಕೇಷನನ್ನು ಕೂಡ ಏನು ಮಾಡ್ಬೇಕು ರೀ, ತೊಗೊಳ್ಳೇಬೇಕು. ಎಜುಕೇಷನ್ ತೊಗೊಂಡನ ಪ್ರೊಫೆಷನಲ್ ಭಾರಿ ಅದನಪ್ಪ ಅಂತಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ನೆನಪು ಹಾರಬಾರ್ದು. ಆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ಕೂಡ ಏನು ಮಾಡ್ಬೇಕು ರೀ, ತಲೆಯಾಗಿ ಇಟ್ಕೋಬೇಕು. ಅರ್ನಿಂಗ್ಸ್ ಅಷ್ಟೇ ನಮಗೆ ಇಂಪಾರ್ಟೆಂಟ್ ಅಲ್ಲ, ನಮ್ಮ ವೆಲ್ತನ್ನು ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥದ್ದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಸೊಸೈಟಿ ಏನು ನೀಡ್ ಐತಿ ಆ ಸೊಸೈಟಿಗೂ ಕೂಡ ಏನು ಮಾಡ್ಬೇಕು ರೀ, ಇಲ್ಲಿ ಫುಲ್ಫಿಲ್ಮೆಂಟ್ ಮಾಡಬೇಕಾಗೈತಿ. ಸೊ ಇದಕ್ಕೇನು ಹೇಳ್ತೀವಿ ನಾವು, ಮ್ಯಾನೇಜ್ಮೆಂಟ್ ಈಸ್ ಅ ಪ್ರೊಫೆಷನ್. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಈಸ್ ಅ ಸೈನ್ಸ್. ಬಿಕಾಸ್ ನೋಡ್ರಿ, ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಒಂದು ಸೈನ್ಸ್ ಅಂತ ಹೇಳ್ತೀವಿ. ಹೆಂಗ್ರಿ ನೋಡ್ರಿ, ಸೈನ್ಸ್ ಅಂದ ತಕ್ಷಣ ಒಂದು ಲಾ, ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ ನಾವು, ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ. ಅದರ ಪ್ರಕಾರನೇ ಅದು ಆಗಬೇಕು, ಅದಕ್ಕೆ ಸೈನ್ಸ್ ಅಂತೀವ್ರಿ ನಾವು. ನಾ ಹೇಳೋದು ಅರ್ಥ ಆಗ್ತಿರ್ಬೇಕು. ಸೈನ್ಸ್ ಅಪ್ಪ ಅಂತಂದ್ರೆ ಏನು ಪ್ರಿನ್ಸಿಪಲ್ಸ್ ಇರ್ತೋ ಆ ಪ್ರಿನ್ಸಿಪಲ್ಸ್ ಪ್ರಕಾರ ಅದು ಆಗಲೇಬೇಕು. ಇದು ಏನ್ರಿ ಸೈನ್ಸ್. ಈಗ ನಾ ಕೊರೋನಾ ವ್ಯಾಕ್ಸಿನ್ ರೆಡಿ ಮಾಡಕತ್ತ, ಕೊರೋನಾ ವ್ಯಾಕ್ಸಿನ್ ಔಷಧ ಕಂಡಿಡಿಬೇಕಂತಂದ್ರೆ ಏನು ಔಷಧನ ರೆಡಿ ಮಾಡಬೇಕು ಅದನ್ನೇ ಏನು ಮಾಡ್ಬೇಕು ರೀ, ರೆಡಿ ಮಾಡ್ಬೇಕು. ಇದು ಪ್ರಿನ್ಸಿಪಲ್. ಅದನ್ನು ಬಿಟ್ಟು ಬೇರೆ ರೆಡಿ ಮಾಡ್ತೀನಿ ಅಂದ್ರೆ ಅಲ್ರಿ, ಅದು ಸೈನ್ಸ್ ಅಲ್ಲ. ಸೊ ಸೈನ್ಸ್ ಅಂದ್ರೆ ಏನಪ್ಪ ಅಂತಂದ್ರೆ ಏನು ಬೇಕಾಗೈತಿ ಅದನ್ನೇ ಮಾಡೋದಕ್ಕೆ ಏನು ಕರಿತೀವಿ ನಾವು ಇಲ್ಲಿ ಸೈನ್ಸ್ ಅಂತಕ್ಕಂಥದ್ದು ಏನು ಮಾಡ್ತೀವಿ ಹೇಳ್ತೀವಿ. ಇಲ್ಲೇ ಈ ಮ್ಯಾನೇಜ್ಮೆಂಟು ಸೈನ್ಸ್ ಅಂತಕ್ಕಂಥದ್ದು ಏನು ಮಾಡಿದ್ರಿ, FW ಟೇಲರ್ ಅಂತಕ್ಕಂಥವ್ರು ಫಸ್ಟ್ ಟೈಮ್ ಮಾಡಿದ್ರಪ್ಪ ಅಂತಂದ್ರೆ ಮ್ಯಾನೇಜ್ಮೆಂಟ್ ಒಂದು ಸೈನ್ಸ್ ಅಂತಕ್ಕಂಥದ್ದು ಏನು ಮಾಡಿದ್ರು ಅವರು ಹೇಳಿದ್ರು. ಯಾರೀ FW ಟೇಲರ್ ಅಂತಕ್ಕಂಥವ್ರು ಏನು ಮಾಡಿದ್ರಿ, ಮ್ಯಾನೇಜ್ಮೆಂಟ್ ಈಸ್ ಅ ಸೈನ್ಸ್ ಅಂತಕ್ಕಂಥ ಏನು ಮಾಡಿದ್ರಿ, ಫಸ್ಟ್ ಟೈಮ್ ಅದನ್ನು ಹೇಳಿದ್ರು. ಹಂಗಾರೆ ಈ ಮ್ಯಾನೇಜ್ಮೆಂಟು ಸೈನ್ಸ್ ಅಂತಕ್ಕಂಥ ಏನು ಮಾಡ್ತಾನೆ ರೀ, FW ಟೇಲರ್ ಎರಡರೊಳಗೆ ಏನು ಮಾಡ್ತಾನೆ ರೀ, ಡಿಫ್ರೆನ್ಸ್ ಎರಡು ರೀತಿ ಹೇಳ್ತಾನೆ. ಏನು ರೀ, ಒಂದು ಫಿಸಿಕಲ್ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್. ಸೊ ಫಿಸಿಕಲ್ ಸೈನ್ಸ್ ಅಂದರೆ ಏನು ರೀ, ನಾವೇನು ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತೀವಿ, ಏನು ಮಾಡ್ತಿರ್ತೀವಿ ಕಂಟೆಂಟ್ಸ್ಗಳನ್ನು, ಅದು ತೊಗೊಂಡು ಕಿಶಿಂದ ಫಿಸಿಕಲಿ ನಾವು ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಎಕ್ಸ್ಪಿರಿಮೆಂಟ್ಸ್ಗಳನ್ನು ಮಾಡ್ತಕ್ಕಂಥದ್ದು, ಅಬ್ಸರ್ವೇಷನ್ಸ್ಗಳನ್ನು ಮಾಡ್ತಕ್ಕಂಥದ್ದು, ಮಾಡಿ ಅದನ್ನು ಅಪ್ಲೈ ಮಾಡ್ತಕ್ಕಂಥದ್ದು ಏನು ರೀ, ಫಿಸಿಕಲ್. ಈ ಫಾರ್ ಎಕ್ಸಾಂಪಲ್ ಏನೋ ಬಿಸ್ನೆಸ್ ಆರ್ಗನೈಸೇಷನ್ ಐತಿ, ನಮ್ಮ ಹತ್ರ ಡಾಟಾ ಐತಿ, ನಮ್ಮ ಹತ್ರ ಇನ್ಫಾರ್ಮೇಷನ್ ಐತಿ, ಆ ಇನ್ಫಾರ್ಮೇಷನ್ ಡಾಟಾ ಇಟ್ಕೊಂಡು ಸ್ಟ್ಯಾಟಿಸ್ಟಿಕ್ಸ್ ಒಳಗೆ ಏನು ಮಾಡ್ಕೋಬೇಕು, ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಸ್ಟ್ಯಾಟಿಸ್ಟಿಕ್ಸ್ ಅಂದ ತಕ್ಷಣ ಕಂಪ್ಯೂಟರೈಸ್ ಮಾಡ್ತೀವಿ. ಸೊ ದಟ್ ಈಸ್ ಫಿಸಿಕಲ್ ಸೈನ್ಸ್. ಈಗ ನಾವು ಫಿಸಿಕಲ್ ಸೈನ್ಸ್ ಅಂದ ತಕ್ಷಣ ಬಯಾಲಜಿ ಅಂತ ಹೇಳ್ತಾರೆ ರೀ, ಕೆಮಿಸ್ಟ್ರಿ ಅಂತ ಹೇಳ್ತಾರೆ, ಇವೆಲ್ಲ ಫಿಸಿಕಲ್ ಸೈನ್ಸ್ ಅಂತ ಹೇಳ್ತಾರೆ ಇದ್ರಿ. ದೆನ್ ಅದೇ ರೀತಿ ಸೋಷಿಯಲ್ ಸೈನ್ಸ್ ಅಪ್ಪ ಅಂತಂದ್ರೆ ಸೊಸೈಟಿಗೆ ಏನು ರಿಕ್ವೈರ್ಮೆಂಟ್ ಐತಿ, ಸೊಸೈಟಿಗೆ ಏನು ಬೇಕಾಗೈತಿ ಅದನ್ನು ವಿಚಾರ ಮಾಡಬೇಕಾಗೈತಿ. ಸೊ ನಮ್ಮ ಬಿಸ್ನೆಸ್ ಆರ್ಗನೈಸೇಷನ್ ಐತಪ್ಪ ಅಂತಂದ್ರೆ ಬಿಸ್ನೆಸ್ ಆರ್ಗನೈಸೇಷನ್ ಮಾಡೋದಲ್ರಿ, ಸೊಸೈಟಿಗೆ ಏನು ನೀಡ್ ಐತಿ ಅದನ್ನು ನೋಡ್ಬೇಕಾಗೈತಿ. ಏನು ಬೇಕಾಗೈತಿ ಅದನ್ನೇ ಪ್ರೊವೈಡ್ ಮಾಡಬೇಕು, ಅದನ್ನು ಬಿಟ್ಟು ಬೇರೆ ಪ್ರೊವೈಡ್ ಮಾಡ್ತಕ್ಕಂಥವು ಅಲ್ಲ. ಸೊ ಇದಕ್ಕೇನು ಕರಿತೀವಪ್ಪ ಅಂತಂದ್ರೆ ಸೋಷಿಯಲ್ ಸೈನ್ಸ್. ಸೊ ಈ ರೀತಿ ಏನು ಮಾಡ್ತೀವಿ ಅಂತಂದ್ರೆ ನಾವು ಮೂರನ್ನು ಕೂಡ
ಒಂದು ಮ್ಯಾನೇಜ್ಮೆಂಟು ಆರ್ಟ್ನು ಐತಿ, ಸೈನ್ಸ್ನು ಐತಿ, ಪ್ರೊಫೆಷನ್ ಐತಿ. ಈ ಮೂರೂ ಕೂಡಿದಾಗ ಏನಕ್ಕೈತಪ್ಪ ಅಂತಂದ್ರೆ ಒಂದು ಮ್ಯಾನೇಜ್ಮೆಂಟ್. ಈ ಮೂರೂ ಕಾಂಬಿನೇಷನ್ ಇದ್ದಾಗ ಮಾತ್ರ ಅದಕ್ಕೆ ನಾವು ಮ್ಯಾನೇಜ್ಮೆಂಟ್ ಅಂತ ಹೇಳಬೇಕು, ಇಲ್ಕಂದ್ರೆ ಮ್ಯಾನೇಜ್ಮೆಂಟ್ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಸೊ ಆ ಕಾರಣಕ್ಕೆ ಏನು ಮಾಡ್ತಾರಪ್ಪ ಅಂತಂದ್ರೆ ಮ್ಯಾನೇಜ್ಮೆಂಟ್ ಒಂದು ಆರ್ಟ್ನು ಹೌದು, ಒಂದು ಸೈನ್ಸ್ನು ಹೌದು, ಒಂದು ಪ್ರೊಫೆಷನು ಕೂಡ ಹೌದು. ಈ ಮೂರೂ ಕೂಡದಾಗ ಏನಕ್ಕೈತಪ್ಪ ಅಂತಂದ್ರೆ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಏನಕ್ಕೈತ್ರಿ ಆಕ್ಕೈತಿ. ಸೊ ಇಲ್ಲೇ ತನಕ ನಾವೇನು ಮಾಡಿದ್ರಿ ಮ್ಯಾನೇಜ್ಮೆಂಟ್ ಆರ್ಟ್, ಸೈನ್ಸ್, ಪ್ರೊಫೆಷನ್ ಅಂತಕ್ಕಂಥದ್ರ ಬಗ್ಗೆ ನೋಡಿದೀವಿ. ಸೊ ನಿಮಗೇನಾದರೂ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಅವಶ್ಯವಾಗಿ ಕಮೆಂಟ್ ಬಾಕ್ಸ್ಗಳ ಕಮೆಂಟ್ಸ್ಗಳನ್ನು ಹಾಕಿರಿ. ಆ ಕ್ವಶನ್ಸ್ಗಳಿಗೆ ಅಥವಾ ಕ್ವೆರೀಸ್ಗಳಿಗೆ ನಾವೇನು ಮಾಡ್ತೀವಿ ಕ್ಲಾರಿಫಿಕೇಷನನ್ನು 100% ಏನು ಮಾಡ್ತೀನಿ ರೀ ಕೊಡ್ತೀನಿ. ಸೊ ಇಲ್ಲಿ ತನಕ ಈ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಅದೇ ರೀತಿ ಈ ಯೂಟ್ಯೂಬ್ ಲಿಂಕನ್ನು ಅಥವಾ ಈ ಲೆಕ್ಚರ್ ಲಿಂಕನ್ನು ನಿಮ್ಮ ವಿದ್ಯಾರ್ಥಿಗಳು ಅಂದರೆ ಕಾಮರ್ಸ್ ಸ್ಟೂಡೆಂಟ್ಸ್ಗಳಿಗೆ ಎಲ್ಲರಿಗೂ ಏನು ಮಾಡ್ರಪ್ಪ ಅಂತಂದ್ರೆ ಸ್ಪ್ರೆಡ್ ಮಾಡಿರಿ, ಅವ್ರಿಗೂ ಕೂಡ ಈ ವಿಡಿಯೋನ ಮಾಡಿರಿ ಹೆಲ್ಪ್ ಆಗಲಿ ಅಂತಕ್ಕಂಥದ್ದು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್. ಸೊ ಥ್ಯಾಂಕ್ ಯು ಸೋ ಮಚ್.